ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಸಾಗರ್ ಸ್ಟೋರೀಸ್. ಮಗ್ಗ ಅಂತೂ ಇಂತೂ ಗೆದ್ದಾಯ್ತು CSK. ಇವತ್ತಿನ ಪ್ರಿಡಿಕ್ಷನ್ ಕೂಡ ಸಕ್ಸಸ್ಫುಲ್ ಆಗಿದ್ದಾಯಿತು. ಮಾಡಿರೋ 7 ಪ್ರಿಡಿಕ್ಷನಲ್ಲಿ 6 ಪ್ರಿಡಿಕ್ಷನ್ ಸಕ್ಸಸ್ಸು, ಒಂದೇ ಒಂದು ಮಾತ್ರ ಫೇಲ್ಯೂರ್ ಆಗಿದ್ದು. ಸೊ ಇವತ್ತಿಂದು ಕೂಡ ಸಕ್ಸಸ್ಸೇನೆ ಅಮ್ಮ. ಇವತ್ತು CSK ಪಕ್ಕ ಗೆಲ್ತಾರೆ ಅಂತ ಹೇಳಿದೆ, 100% ಗೆದ್ದಿದ್ದಾರೆ ಅಷ್ಟೇ. ಇವತ್ತೇನು ಅಂತ ಹೇಳ್ಕೊಳ್ಳೋ ಮ್ಯಾಚ್ ಏನಲ್ಲ, ಸಿಕ್ಕಾಪಟ್ಟೆ ಒನ್ ಸೈಡ್ ಮ್ಯಾಚು. 60+ ರನ್ಸಿಂದ ಸೋತಿದ್ದಾರೆ GTಯಲ್ಲಿ. ಒಂಥರ ತೀರಾ ಒನ್ ಸೈಡ್ ಮ್ಯಾಚ್ ಅಂತ ಹೇಳ್ಬೇಕು. ಅಟ್ಲೀಸ್ಟ್ ಹತ್ರ ಬರ್ತಾರೆ ಅಂತ ಅನ್ಕೊಂಡಿದೆ, ಬಟ್ ಒಂಥರ ಬಿಗ್ ಬ್ಲಂಡರ್ ಮಾಡ್ಕೊಂಡ್ರು ಅಂತ ಹೇಳಬೇಕು ಇಲ್ಲಿ GT ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಗೋರು ಆಯ್ಕೆ ಮಾಡ್ಕೊಳ್ಳೋದಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೇಕು ತಾನೇ. ಅಲ್ಲಿ ಏನೋ ಅವ್ರದ್ದು ಸಪ್ರೇಟ್ ಅನಾಲಿಸಿಸ್ ಏನೋ ಇತ್ತು ಅಂತ ಕಾಣಿಸುತ್ತೆ. ಇಲ್ಲಾಗೋರು ನಮ್ದು ಲಾಸ್ಟ್ ಸೀಸನ್ ಎಲ್ಲ ನಾವು ಚೇಸ್ ಮಾಡಿ ಗೆದ್ದಿರೋದು, ಈ ಸೀಸನ್ ಕೂಡ ಚೇಸ್ ಮಾಡಿ ಗೆದ್ದುಬಿಡೋಣ ಅದು ಇದು ಅಂತ ಇತ್ತು ಅಂತ ಕಾಣಿಸುತ್ತೆ ಅವ್ರ ತಲೆಯಲ್ಲಿ. ಬಟ್ ಹಾರ್ದಿಕ್ ಪಾಂಡ್ಯ ಹೋಗ್ತಾ ಇದ್ದಂಗೆ ಆ ಚೇಸ್ ಮಾಡುವಂಥ ಕಳೆ ಏನಿದೆ ಅವ್ರ ಜೊತೆನೆ ಓದಂಗೆ ಕಾಣಿಸಿದೆ. ಏನಂತ ಮಾಸ್ಟರ್ ಚೇಸಸ್ ಅವಾಗೆಲ್ಲ ಅವ್ರು ಚೇಸ್ ಮಾಡಿದವ್ರಂದ್ರೆ ಸೋಲೋ ಮಾತೇ ಇಲ್ಲ, ಆ ಥರ ಇರೋದು ಕತೆ. ಎಂಥ ಚೇಸ್ ಆಗಿದ್ರು ಕೂಡ 220 ರನ್ ಚೇಸ್ ಆಗಿದ್ರು ಕೂಡ ಅವನ ಅಜ್ಜಿ ಮಾಡಿ ಮುಗಿಸ್ಬಿಡೋರು. ಬಟ್ ಈ ಚೇಸು ಒಂಥರ ಇಂಪಾಸಿಬಲ್ ಅಂತಲೇ ಗೊತ್ತಾಯ್ತು. ಯಾಕೆಂದರೆ 206 ರನ್ ಇವರು ಲಿಟ್ರಲಿ ಚೆನ್ನೈಯಲ್ಲಿ 206 ರನ್ ಚೇಸ್ ಮಾಡಬೇಕಾದ್ರೆ ತಿಪ್ಪುರ್ಲಾಗ ಹೊಡೆದ್ರು ಆಗಲ್ಲ ಅಂತ ಗೊತ್ತಿದ್ದು. ಸೊ ಅದೇ ಥರ ಆಯ್ತು ಅಷ್ಟೇ. ಚೇಸಿಂಗ್ ಟೀಮ್ ಕಷ್ಟಪಟ್ಟೇ ಪಡುತ್ತೆ ಚೆನ್ನೈಯಲ್ಲಿ. ಇವ್ರಿಗೆ ಗೊತ್ತಿತ್ತು ಅಂತ ಕಾಣ್ತಿದ್ದೆ ಮುಂಚೆನೇ, ಅದು ನಮಗೆ ಗೊತ್ತು, ಅವ್ರಿಗೆ ಗೊತ್ತಿರೋದಿಲ್ವಾ ಚೆನ್ನೈಯಲ್ಲಿ ಚೇಸ್ ಮಾಡೋಂಥ ಟೀಮ್ ಕಷ್ಟಪಟ್ಟೆ ಪಡುತ್ತಂತ. RCB ಮೇಲೆ ಆಡಿದಾಗಲೂ ಅಷ್ಟೇ CSK ಸ್ಟ್ರಗಲ್ ಮಾಡಿದ್ರು, ಆಮೇಲೆ ಚೇಸ್ ಮಾಡಿದ್ದನ್ನು. RCB ಮೇಲೆ ಇಷ್ಟೊಂದೆಲ್ಲ ಟಾರ್ಗೆಟ್ ಇರಲಿಲ್ವಲ್ಲ, ಅದಕ್ಕೋಸ್ಕರ ಆರಾಮಾಗಿ ಚೇಸ್ ಮಾಡಿದ್ರು. ಇವ್ರಿಗೂ ಅಷ್ಟೇ ಏನೋ 170 ಏನಾದ್ರು ಒಂದು ರೇಂಜಿಗೆ ಏನಾದ್ರು ಇತ್ತು ಅಂತಂದಿದ್ರೆ ಬಹುಶಃ ಹತ್ರ ಬಂದಿರೋರೇನೋ. ಇವರು ಟಾರ್ಗೆಟ್ ನೋಡಿದ್ರೆ ವಿಪರೀತವಾಗಿದೆ 206 ರನ್ನಲ್ಲಿ. ಸೊ ಇನ್ನಲ್ಲಿ ನೋಡ್ತಾನೆ ಒಂಥರ ದೊಡ್ಡ ಬೆಟ್ಟ, ತಿರುಪತಿ ಬೆಟ್ಟ ಹತ್ಬಿಟ್ಟು ಇಳಿಯೋ ಥರ ಕಾಣಿಸ್ತೈತೆ ಇಲ್ಲಿ. ಸೊ ಇವರು ಹೊಡೆಯೋ ಇಂಟೆಂಟು ಕೂಡ ಇರಲಿಲ್ಲ GT ಅವ್ರಿಗೆ. ಒಂಥರ ತೀರಾ ಒನ್ ಸೈಡ್ ಮ್ಯಾಚ್, ಅವ್ರು ಲಿಟ್ರಲ್ ನಿದ್ದೆ ಉಂಡ್ಬಿಡ್ತೀವಿ ಇವತ್ತಿನ ಮ್ಯಾಚ್ ನೋಡ್ಬೇಕಾದ್ರೆ. ಬಟ್ ಫಸ್ಟ್ ಇನ್ನಿಂಗ್ಸ್ ಅಂತೂ ಹಾವಳಿ ಎಪ್ಸಿದ್ರು ಗುರು CSK ಬ್ಯಾಟರ್ಸ್ಗಳಂತೂ. ರಚಿನ್ ರವೀಂದ್ರ ಏನು ಗುರು ಫಾರ್ಮಲ್ಲಿ ಕಾಣಿಸ್ತಿರೋದು, 50s ಬತ್ತಿಲ್ಲ ಅಷ್ಟೇ ಅವರಿಗೆ. ಲಾಸ್ಟ್ ಮ್ಯಾಚು ಹಾವಳಿ ಕೊಟ್ಟರು, ಈ ಮ್ಯಾಚು ಹಾವಳಿ ಕೊಟ್ಟರು. ಒಂಥರ ಆ ಪವರ್ ಪ್ಲೇ ಅನ್ನೋದನ್ನ ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ರಚಿನ್ ರವೀಂದ್ರನ ನೋಡ್ಬಿಟ್ಟು ಪವರ್ ಪ್ಲೇನ ಮಾಡಿರೋ ಥರ ಕಾಣಿಸ್ತಿದೆ. ಅದಕ್ಕೋಸ್ಕರ ಪವರ್ ಪ್ಲೇಲಿ ಹಾಕೊಂಡು ಚಚ್ತಾರೆ, ವಾಂಚ್ತಾರೆ. ಈ ಕಡೆ ರುತುರಾಜ್ ಗಾಯಕ್ವಾಡ್ 46, ಇಬ್ಬರು ಒಂಥರ ಮ್ಯಾಚ್ ಮಾಡ್ಕೊಂಡು ಹೊಡೆದಿದ್ದು. ಬಟ್ ರಚಿನ್ ರವೀಂದ್ರ ಅಂತೂ ಹೆವಿಲಿ ಅಗ್ರೆಸಿವ್ ಆಗಿ ಆಡಿದ್ರು. 46 ಅವರಿಬ್ಬರು ಹೊಡಿತಾ ಇದ್ದಂಗೆ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಹಂಗೆ ಏರ್ತೋ. ಸೊ ಅವರಿಬ್ಬರ ಓಪನಿಂಗ್ ಪಾರ್ಟ್ನರ್ಶಿಪ್ಪಿಂದನೇ ಒಂಥರ ಮೇಯ್ನ್ ಒಂಥರ ಫೌಂಡೇಶನ್ ಬಿತ್ತು ಅಂತ ಹೇಳಬೇಕು. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಬಂದರು. ಜಿಂಕ್ಸು ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಬೇಗನೆ ಔಟ್ ಆದರು, ರನ್ನೇ ಬಾಲ್ ಆಡ್ಬಿಟ್ಟು ಔಟ್ ಆದರು. ಸೊ ಅಲ್ಲಿ ಬಂದಿದ್ದು ಶಿವಮ್ ದುಬೆ ಗುರು. ಏನು ಶಿವಮ್ ದುಬೆ ಕೊಟ್ಟಿದ್ದು ಕೋಳೆನ 5 6ನ ವಾಂಚಿದ್ರಲ್ಲ ಗುರು. 21 ಬಾಲ್ಗೆ ಬಂತು ಅವ್ರಿಗೆ ಹಾಫ್ ಸೆಂಚುರಿ, 51 ಆಫ್ ಜಸ್ಟ್ ಫ್ರಮ್ 23 ಬಾಲ್ಸ್. ಅವನಜ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು. ಸೊ ಈ 3 ಜನ ಬ್ಯಾಟ್ರಿಗಳಿಂದ CSK 206 ರನ್ ತಲುಪೋದಲ್ಲಿ ಯಶಸ್ವಿ ಆಯಿತು. ಅಲ್ಲಿ ಡ್ಯಾರಲ್ ಮಿಚೆಲ್ ಬೇರೆ ಬಂದ್ಬಿಟ್ಟು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ ರಿಜ್ವಿಕ್ ಏನು ಗುರು, ಮೊದಲನೇ ಬಾಲು ಡೆಬ್ಯೂಲೇನೆ, ಲಾಸ್ಟ್ ಮ್ಯಾಚೇ ಡೆಬ್ಯೂ ಮಾಡಿದ್ರು, ಬಟ್ ಇನ್ನಿಂಗ್ಸ್ ಡೆಬ್ಯೂ ಅಂತ ಹೇಳಬೇಕು. ಆಡ್ದ ಮೊದಲನೇ ಬಾಲನೇ ಅವನ ಅಜ್ಜಿ 6 ಹೊಡೆದ್ರಲ್ಲ, ಅದು ರಾಶಿದ್ ಖಾನ್ಗೆ 6 ಹೊಡಿಬೇಕು ಅಂದ್ರೆ ಸುಮ್ಮನೆ ಮಾತಾಗಿರೋ. 2 6ನ ಏರಿದ್ರು. ರಾಶಿದ್ ಖಾನ್ ಇವತ್ತಂತೂ ಕಳೆದೋಗ್ಬಿಟ್ರು ಅಂತ ಹೇಳಬೇಕು. 49 ರನ್ನ ಇಕ್ಕಿಸ್ಕೊಂಡಿರೋದು. ರಾಶಿದ್ ಖಾನೇ ಒಂಥರ ಕಾಸ್ಟ್ಲಿಯೆಸ್ಟ್ ಸ್ಪೆಲ್ಲ GT ಪರವಾಗಿ ಮಾಡೋದು. ನಾವು ಮುಂಚೆ ಹಿಂಗೆ ಯೋಚನೆ ಮಾಡಿದ್ವಿ ಅಂದರೆ ರಾಶಿದ್ ಖಾನ್ಗೆ 4 ಓವರ್ ಆಡ್ಕೊಬಿಡ್ಬೇಕು, 4 ಓವರ್ ಎತ್ತಿಟ್ಬಿಡ್ಬೇಕು, ಅಷ್ಟೊಂದು ಸ್ಕೋರ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ವಿ. ಬಟ್ ರಾಶಿದ್ ಖಾನ್ನ ನಾಯಿ ಓಡಿಸ್ಕೊಳೋ ಥರ ಆಗೋಗ್ಬಿಡ್ತಲ್ಲ ಗುರು GTಗೆ. ಮೋಹಿತ್ ಶರ್ಮಾ ಸ್ವಲ್ಪ ಕಂಟ್ರೋಲಿಗೆ ತಗೊಂಬಂದ್ರು ಮ್ಯಾಚ್ನ ಲಾಸ್ಟ್ ಮೂಮೆಂಟ್ಗೆ. ಬಟ್ ಆದರೂ ಕೂಡ 200 ದಾಟ್ತಾ ಇದ್ದಂಗೆ ಇದು ಮ್ಯಾಚ್ ಗಾನ್ ಕೇಸ್ ಅಂತ ಗೊತ್ತಾಯ್ತು. 200 ಚೆನ್ನೈಯಲ್ಲಿ ಹೊಡಿತಾರೆ ಅಂತಾರೆ ಪಕ್ಕ. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು 200 ಹೊಡೆದ್ರು ಅಂತಾರೆ, ಅದು ಮ್ಯಾಚು ಪಕ್ಕ ಡಿಫೆಂಡ್ ಮಾಡೋ ಕಡೆನೇ ಅಂತಲೇ ಅರ್ಥ. ಸೊ ಅದರ ಚೆನ್ನೈ ಮಾಡಿದ್ರು. ಸೊ ಇವ್ರು ಬ್ಯಾಟಿಂಗಲ್ಲೇ ಗೆದ್ಬಿಟ್ರು ನನ್ನ ಪ್ರಕಾರ. CSK ಅವ್ರು ಸಖತ್ ಬ್ಯಾಟಿಂಗ್ ಮಾಡಿದ್ರು. 206 ರನ್ ಹೊಡೆಯೋದು ಸುಮ್ಮನೆ ಮಾತಲ್ವೇ ಅಲ್ಲ. ಅದು ದುಬೆ ಹೊಡೆದಂಥ ಆ ಒಂದು ಅಗ್ರೆಸಿವ್ ರೋಲಲ್ಲಿ 5 6 ಹೊಡಲ್ಲ ಅದಾಗಿರ್ಬೋದು, ಜೊತೆಗೆ ರಿಜ್ವಿಕ್ ಹೊಡೆದಾಗಿರ್ಬೋದು. ಆಮೇಲೆ ಇಬ್ಬರು ಓಪನರ್ಸ್ ರುತುರಾಜ್ ಗಾಯಕ್ವಾಡ್ ಜೊತೆಗೆ ರಚಿನ್ ರವೀಂದ್ರ, ಇವರ ಕಾಂಟ್ರಿಬ್ಯೂಷನ್ ಇದೆ. ಸೊ ಇದರಿಂದಲೇ ಗೆದ್ದಿರೋದು ಅಂತ ಹೇಳ್ಬೇಕು. ಹೌದು, ಬೌಲಿಂಗ್ ಸಗದಾಗಿ ಮಾಡಿದ್ದಾರೆ CSK ಅವರು. ಯಾಕಂದರೆ ಈ ಒಂದು ಲಕ್ಸುರಿ ಇತ್ತಲ್ಲ ಅವ್ರಿಗೆ, 206 ರನ್ ಲಕ್ಸುರಿ, ಅದರಿಂದನೇ ಬೌಲಿಂಗ್ ಚೆನ್ನಾಗಿ ಮಾಡೋದಕ್ಕಾಗಿರೋದು. ಅವ್ರು ಏನಾದ್ರು 150 ಹೊಡೆದಿತ್ತು 160 ಹೊಡೆದಿತ್ತು ಅಂತಂದಿದ್ರೆ ಅವಾಗ ಬೌಲರ್ಸ್ಗಳಿಗೂ ಕೂಡ ಸ್ವಲ್ಪ ಭಯ ಅಂತ ಇರೋದು. ಅವರಿಗೆ ಲಕ್ಸುರಿ ಇತ್ತು, ಅದಕ್ಕೋಸ್ಕರ ಆರಾಮಾಗಿ ಬಿಂದಾಸಾಗಿ ಬೌಲಿಂಗ್ ಮಾಡಿದ್ರು. ಎಲ್ಲರೂ ಕೂಡ ಸಖತ್ ಬೌಲಿಂಗ್ನ ಮಾಡಿದ್ರು ಹೋಗೋರು. ಎಲ್ಲ ಪೇಸರ್ಸ್ ಇವತ್ತು ಮೇಯ್ನ್ ಡಾಮಿನೇಟ್ ಮಾಡಿದ್ದು. 2 ವಿಕೆಟ್ ತುಷಾರ್ ದೇಶಪಾಂಡೆ, ದೀಪಕ್ ಚಾ 2 ವಿಕೆಟು, ಆಮೇಲೆ ಮುಸ್ತಾಫಿಜುರ್ ರೆಹಮಾನ್ 2 ವಿಕೆಟು, ಆಮೇಲೆ ಲಾಸ್ಟಿಗೆ ಮದೀಶಾ ಪತಿರಾಣ ಬೇರೆ ವಿಕೆಟ್ ತೆಗೆದ್ರು. ಅವ್ರದ್ದು ಕೂಡ ಒಂಥರ ಎಲ್ಲರೂ ಎಕನಾಮಿಕಲಾಗಿ ಬೌಲಿಂಗ್ ಮಾಡಿದ್ರು ಇವತ್ತು. ಒಂಥರ ಇವತ್ತು ಬೌಲರ್ಸ್ಗಳ ಹಾವಳಿನೇ ಆಗಿತ್ತು, ಫಾಸ್ಟ್ ಬೌಲರ್ಸ್ಗಳ ಹಾವಳಿನೇ ಆಗಿತ್ತು CSK ಕಡೆಗೆ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ GT ಅವ್ರು ಏನು ಬ್ಯಾಟಿಂಗ್ ಆಡಿದ್ರು ಗುರು. ನಿದ್ದೆ ಎಳಿತು. ಶುಭ್ಮನ್ ಗಿಲ್ ಔಟ್ ಆಗ್ತಾ ಇದ್ದಂಗೆ, LBW ಆಗ್ತಾ ಇದ್ದಂಗೆ ಅಲ್ಲಿಂದ ಸ್ಲೈಡ್ ಇರೋದು ಸ್ಟಾರ್ಟ್ ಆಯಿತು. ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ವೃದ್ಧಿಮಾನ್ ಸಹ ಔಟ್ ಆದರು. ಅಲ್ಲಿ ವಿಜಯಶಂಕರ್ ಬಂದರು, ವಿಜಯಶಂಕರ್ ಗಾನ್ ಕೇಸು.
ಅಲ್ಲಿ ಸಾಯಿ ಸುದರ್ಶನ್ ನಿಂತ್ಕೊಂಡು ಟೊಕು ಅಂದ್ರೆ ನಿದ್ದೆ ಬರೆಸ್ತಾವ್ರು. ಇವಾಗ ಹೊಡಿತಾರೆ ಇವಾಗ ಹೊಡಿತಾರೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಸಾಯಿ ಸುದರ್ಶನು ನಿದ್ದೆ ಬರ್ಸೇ ಬಿಟ್ರು ಕಡೆಗೆ, ಹೊಡಿಲೂ ಇಲ್ಲ ಏನೂ ಆಗಿಲ್ಲ. ಆಮೇಲೆ ಹಂಗೆ ಬಕ್ಕ ಸುರ್ಕೊಂಡು ಹೋದ್ರು. ಲಾಸ್ಟಲ್ಲಿ ನಾನು ಅವ್ರು ಹೊಡೆಯೋಕ್ಕೆ ಹೋಗ್ತಾ ಇಲ್ಲ ಬಾಲಲ್ಲಿ. ಇದೇ ಆಗಿದ್ದು ಆರ್ ಸಿ ಬಿ ಮೇಲೆ ಆಡ್ಬೇಕಾದ್ರೆ CSK ಕೂಡ ಇದೇ ಆಗ್ತಿದ್ದು. ಶಿವಮ್ ದುಬೆ ಇನ್ಫ್ಯಾಕ್ಟ್ ಸ್ಟ್ರಗಲ್ ಮಾಡಿದ್ರು. ಅದೇನೋ ಗೊತ್ತಿಲ್ಲ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಡ್ಬೇಕಾದ್ರೆ ಅದೇನೋ ಸ್ಟ್ರಗಲ್ ಅಂತೂ ಮಾಡ್ತಾರೆ ಚೇಪಾಕ್ ಸ್ಟೇಡಿಯಮಲ್ಲಿ. ಅದೇ ರೀತಿ ಅವ್ರಿಗೆ ಆಗ್ತಾ ಇದ್ದಿದ್ದು. ನೋಡಿ, ಲೋಕಲ್ ಬಾಯ್ ಸಾಯಿ ಸುದರ್ಶನ್ಗೆ ಹೊಡೆಯೋಕ್ಕಾಗ್ತಿಲ್ಲ ಅಂತಂದರೆ, ವಿಜಯ್ ಶಂಕರ್ಗೆ ಹೊಡೆಯೋಕ್ಕಾಗಿಲ್ಲ ಅಂತಂದರೆ, ಲೋಕಲ್ ಬಾಯ್ ಅವರಿಬ್ರು. ಸೊ ಚೆನ್ನೈ ವಿಕೆಟ್ ಯಾವ ಥರ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ. ಸಿಕ್ಕಾಪಟ್ಟೆ ಕಷ್ಟ ಚೇಸ್ ಮಾಡೋದು ಚೆನ್ನೈ ವಿಕೆಟ್. ಅದು ಇಂಥ ದೊಡ್ಡ ಟಾರ್ಗೆಟ್ನ ಚೇಸ್ ಮಾಡಬೇಕಾದ್ರೆ ತಿಪ್ಪಲಾಗ ಹೊಡಿಲೇಬೇಕು. ಅದು ಹೊಡೆಯೋಕ್ಕಾಗಲ್ಲ ಅಂತಲೂ ಕೂಡ ಗೊತ್ತಿತ್ತು. ರಾಹುಲ್ ಟೆವಾಟಿಯಾ ಬಂದ್ಬಿಟ್ಟೇನೋ ಮಿರಾಕಲ್ ಮಾಡ್ಬೋದು, ಅಲ್ಲಿ ಶಟಲ್ ಕೋರ್ಟಲ್ಗೆಲ್ಲ ಹೊಡೆದಿಲ್ಲ, ಆ ಥರ ಎಲ್ಲ ಹೊಡೆದ್ಬಿಡ್ಬೋದು ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಬಟ್ ಇದು ಗೊತ್ತಿತ್ತು ಇದಾಗಲ್ಲ, ಏನು ಚೇಪಾಕಿದು. ಅದು ಚೆನ್ನೈ ಮೇಲೆ ಆಡ್ತಿರೋದು, ಯಾರೋ ಪಂಜಾಬ್ ಕಿಂಗ್ಸ್ ಮೇಲೆಲ್ಲ ಆಡ್ತಾ ಇರೋದು ಅಂತ ಅನ್ಕೊಂಡು ಮ್ಯಾಚ್ ಗಾನ್ಕಾಯಿ ಸಾಗೋಗ್ಬಿಡ್ತು ಗುರು. ಇಲ್ಲಿ ಯಾವಾಗ ಶುಭ್ಮನ್ ಗಿಲ್ ಔಟ್ ಆದರೂ ಅಲ್ಲಿಂದನೇ ಒಂಥರ ಸ್ಲೈಡ್ ಶುರುವಾಗೋಗ್ಬಿಡ್ತು ಇವ್ರದ್ದು. ಅಲ್ಲಿ ಮಿಲ್ಲರ್ ಬಂದರೂ ಆಗಲಿಲ್ಲ, ಇವ್ರು ಬಂದರೂ ಆಗಲಿಲ್ಲ, ಯಾರು ಬಂದರೂ ಆಗಲಿಲ್ಲ ಅಲ್ಲಿ. ಬಿಡಿ, ಏನೋ ಆಡಿದ್ರು ಪಾಪ. 60+ ರನ್ಸಿಂದ ಗೆದ್ದಿರೋ ಚೆನ್ನೈ ಅವರ ರನ್ ರೇಟ್ ಅಂತೂ ಕಿತ್ಕೊಂಡು ಮೇಲಕ್ಕೆ ಏರ್ಕೊಂಡು ಹೋಗಿದೆ. ಇವರಂತೂ ಡುಬಾಕ್ ಪರ್ಫಾರ್ಮೆನ್ಸು, ಇದೇನಂತ ಮಜಾ ಕೊಡೋಂಥ ಮ್ಯಾಚ್ ಅಲ್ಲ. ಆಗಿರೋ ಎಲ್ಲ ಮ್ಯಾಚನ್ನು ಕೂಡ, ಹಿಂದೆ ಆದಂಥ ಎಲ್ಲ ಮ್ಯಾಚ್ನು 6 ಮ್ಯಾಚ್ನು ಕೂಡ ಒಂದು ಅಟ್ಲೀಸ್ಟ್ ಮಜಾ ಕೊಡೋ ಥರ ಇತ್ತು. ಈ ಮ್ಯಾಚ್ ತೀರಾ ಒನ್ ಸೈಡ್ ಮ್ಯಾಚು, ಒಂಥರ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಬೇಕು GT ಅವರು. ನೀವು ಕಾಮೆಂಟಲ್ಲಿ ಹಾಕಿ ಹೆಂಗನ್ನಿಸ್ತು ಈ ಮ್ಯಾಚು ಅಂತ. ಆಮೇಲೆ ಇನ್ನೂ ಒಂದು ಹೇಳ್ಬೇಕು ಗುರು, ಧೋನಿ ಅವ್ರದ್ದು ತೋರಿಸ್ತಾನೇ ಇರ್ತಾರಪ್ಪ ಇವರು. ಧೋನಿ ತರ್ಸಲ್ಲ ಗಿರ್ಸಲ್ಲ ಅಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ. ಧೋನಿ ಬರಲ್ಲ ಗಿರಲ್ಲ ಅಲ್ಲಿ. ಲಾಸ್ಟ್ ಮ್ಯಾಚು ತೋರಿಸಿದ್ರು, ಈ ಮ್ಯಾಚ್ ತೋರಿಸಿದ್ರು, ಬರೀ ಧೋನಿ ಮೇಲೆ ಫೋಕಸ್ ಇಟ್ಟಿರ್ತಾರೆ. ಧೋನಿ ಬ್ಯಾಟಿಂಗೇ ಬರೋದಿಲ್ಲ ಗುರು ಅಲ್ಲಿ. ರಿಜ್ವಿಕ್ ಆದಮೇಲೆ ಬಂದಿರೋನೇನೋ, ಜಡೇಜಾ ಆದಮೇಲೆ ಬಂದಿರೋನೋ ಬ್ಯಾಟಿಂಗಿಗೆ. ಇನ್ನೊಂದು ವಿಕೆಟ್ ಬಿದ್ದಿತ್ತು ಅಂತಂದರೆ ನಿಜಾಲು ನೋಡಿ ಸಾಕಾಗೋಗ್ಬಿಟ್ಟು ಧೋನಿ ಫ್ಯಾನ್ಸ್ ಅಂತೂ ಬರೀ ಅವ್ರನ್ನ ಇದ್ರಲ್ಲಿ ನೋಡ್ಕೋಬೇಕಷ್ಟೇ. TV ಸೇಲ್ ಇರ್ತೈತಲ್ಲ ಅದ್ರಲ್ಲಿ ನೋಡ್ಕೋಬೇಕು ಅಷ್ಟೇ. ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಧೋನಿ ನೋಡೋಕ್ಕೆ ಅಂತಲೇ, ಧೋನಿ ಬ್ಯಾಟಿಂಗ್ ನೋಡೋಕ್ಕೆ ಅಂತಲೇ ಟಿಕೆಟ್ ತಗೊಂಡ್ಬಂದಿರ್ತಾರೆ. ಬಟ್ ಧೋನಿ ಇನ್ನೂ ಬ್ಯಾಟಿಂಗಿಗೆ ಬಂದಿಲ್ಲ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಬರ್ತಾರೋ ಬರಲ್ವೋ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟವಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸು. ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನಿಸ್ತು ಅಂತ. ಸಿಗೋಣ, ಬಾ.